ನಮಸ್ಕಾರ. ನಾನು ವೈದ್ಯ ಎಲ್ದೋಸ್ ಕೆಟಿ, ನಾಡಿ ಪಾರಂಪರಿಕ ಆಯುರ್ವೇದ, ಕೆಂಗೇರಿ, ಬೆಂಗಳೂರು. ಇವತ್ತು ನೀವು ನೋಡ್ತಾ ಇರ್ಬೋದು, ನಮ್ಮ ದೇಶದಲ್ಲಿ ಅದ್ರ ಜೊತೆಗೆ ಇಡೀ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರಿಗೂ ಸಕ್ಕರೆ ಕಾಯಿಲೆ, ಶುಗರ್, ಡಯಾಬಿಟಿಕ್. ಎಲ್ಲರ ಮನೆಯಲ್ಲೂ ಒಂದೊಂದು ಡಬ್ಬ ಮಾತ್ರೆಯನ್ನ ತುಂಬಿಸಿ ಇಟ್ಟಿರ್ತೀರಿ. ದಿನ ಬೆಳಗ್ಗೆ ಆದರೆ ಶುಗರಿಗೆ ಮಾತ್ರೆ ತಿನ್ನೋದೇ ಒಂದು ಕೆಲಸ. ಪ್ರತಿ ಮನೇಲಿ ಒಬ್ಬರಾರು ಸಕ್ಕರೆ ಕಾಯಿಲೆ ಇರೋರೇ ಇವಾಗ. ಮಕ್ಕಳಿಗೂ ಕೂಡ ಸಕ್ಕರೆ ಕಾಯಿಲೆ ಬರ್ತಿದೆ. ಏನಕ್ಕೆ ಬರ್ತಿದೆ? ಯಾವ ಕಾರಣದಿಂದ ಈ ಸಕ್ಕರೆ ಕಾಯಿಲೆ ಬರ್ತಿದೆ? ಆ್ಯಕ್ಚುಲಿ ಸಕ್ಕರೆ ಕಾಯಿಲೆ ಒಂದು ಸಿಂಪಲ್ ಡಿಸೀಸ್ ಆ್ಯಕ್ಚುಲಿ. ಬಟ್ಟು ಇವತ್ತು ಸಮಾಜ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ, ಅದನ್ನು ಕ್ಯಾನ್ಸರ್ ಲೆವೆಲ್ಗೆ, ಕ್ಯಾನ್ಸರ್ ಥರ ಒಂದು ಪಿಡುಗು ಅನ್ನೋ ರೇಂಜ್ಗೆ ಅದನ್ನು ಬಿಲ್ಡಪ್ ಮಾಡಿದೆ. ಪ್ರತಿಯೊಂದಕ್ಕೂ ಶುಗರ್ನ ಲಿಂಕ್ ಮಾಡ್ತಾ ಇದ್ದಾರೆ. ಆ ಲೆವೆಲ್ಗೆ ಭಯ ಹುಟ್ಟಿಸಿದ್ದಾರೆ. ಸಕ್ಕರೆ ಕಾಯಿಲೆ ಒಂದು ಭಯ ಪಡುವಂಥ ಡಿಸೀಸ್ ಅಲ್ವೇ ಅಲ್ಲ. ಸಕ್ಕರೆ ಕಾಯಿಲೆ ಅನ್ನೋದು ಅನ್ನ ತಿನ್ನೋದ್ರಿಂದನೂ ಬರೋದಿಲ್ಲ, ಸಕ್ಕರೆ ತಿನ್ನೋದ್ರಿಂದನೂ ಬರೋದಿಲ್ಲ, ಅಥವಾ ಸ್ವೀಟ್ ತಿನ್ನೋದ್ರಿಂದನೂ ಬರೋದಿಲ್ಲ. ಸಕ್ಕರೆ ಕಾಯಿಲೆ ಬಂದ ಮೇಲೆ ನೀವು ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇದ್ದಾಗ ನಿಮ್ಮ ಸಕ್ಕರೆ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗುತ್ತೆ ವಿನಃ ಸಕ್ಕರೆ ಕಾಯಿಲೆಗೆ ಶುಗರಿಂದ ಆಗಲಿ, ಸ್ವೀಟಿಂದ ಆಗಲಿ, ಅನ್ನದಿಂದ ಆಗಲಿ ಬರೋದೇ ಇಲ್ಲ. ಬಂದರೂ ಕೂಡ ಭಯ ಪಡೋ ಅವಶ್ಯಕತೆ ಏನಿಲ್ಲ. ಇದು ನನ್ನ ಅನುಭವದ ಪ್ರಕಾರ, ನಾವು ರಿಸರ್ಚ್ ಮಾಡಿದ ಪ್ರಕಾರ, ಸಕ್ಕರೆ ಕಾಯಿಲೆ ಇತ್ತೀಚೆಗೆ ಬರ್ತಾ ಇರೋದು ವಾತ ಮತ್ತು ಪಿತ್ತ ಇಂಬ್ಯಾಲೆನ್ಸಿಂದಾಗಿ. ನಿಮ್ಮ ಲಿವರು ಸರಿಯಾಗಿ ಕೆಲಸ ಮಾಡದೇ ಇರೋದು ಒಂದು ಕಾರಣ ಆದರೆ, ಇನ್ನೊಂದು ಕಾರಣ ನಿಮ್ಮ ದೇಹದಲ್ಲಿ ವಾಯು ಉತ್ಪತ್ತಿ ಜಾಸ್ತಿ ಇರೋದ್ರಿಂದ, ಕರುಳಲ್ಲಿ ಸರಿಯಾಗಿ ಜೀರ್ಣಶಕ್ತಿ ನಡೆಯದೇ ಇರೋದ್ರಿಂದ. ಇನ್ನೊಂದು ಕೇಸ್ನ ಸ್ಟಡಿ ಮಾಡಿದ್ವಿ, ನಾವೆಲ್ ಡಿಸಾರ್ಡರ್ ಅಂತ ಕರಿತೀವಿ. ಅಂದರೆ ಕರುಳು ಜಾರಿದೆ ಅಂತ ಕರಿತೀವಿ. ಕರುಳೇನಾದ್ರು ನಿಮಗೆ ಎರರ್ ಆಗಿದ್ರೆ, ಸೆಂಟ್ರಲ್ ಇರಬೇಕು ಕರಳು. ಸೆಂಟ್ರಲ್ ಪಾಯಿಂಟ್ ನಾಭಿ ಅಂತೀವಿ. ಆ ನಾಭಿ ಆ ಕಡೆ ಜರುಗಿದಾಗ ಕೂಡ ನಿಮಗೆ ಈ ಡಯಾಬಿಟಿಕ್ ಕಂಟ್ರೋಲಿಗೆ ಬರೋದೇ ಇಲ್ಲ. ನೀವು ಎಷ್ಟೇ ಇನ್ಸುಲಿನ್ ತೊಗೊಂಡ್ರು, ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಕೂಡ ಅದು ಯಾವಾಗಲೂ ಒಂದೇ ರೀಡಿಂಗ್ ತೋರಿಸ್ತಾ ಇರುತ್ತೆ. 300 ಇದೆ. ಇನ್ಸುಲಿನ್ ನೀವು ಜಾಸ್ತಿ ಮಾಡ್ತಾನೆ ಹೋಗ್ತೀರಿ, ಅಥವಾ ಟ್ಯಾಬ್ಲೆಟ್ಸ್ ಪವರ್ ಜಾಸ್ತಿ ಮಾಡ್ತಾನೆ ಹೋಗ್ತಿರ್ತೀರಿ, ಆದರೂ ಕೂಡ ಅದು ಅಷ್ಟೇ ರೀಡಿಂಗ್ ತೋರಿಸ್ತಾ ಇರುತ್ತೆ. ನಾಭಿನ ಸರಿ ಮಾಡಿದಾಗ, ಅಥವಾ ನಾಭಿ ಸಮಸ್ಯೆನ ಸರಿ ಮಾಡಿಕೊಟ್ಟಾಗ ಎಷ್ಟೋ ಜನಕ್ಕೆ ಇನ್ಸ್ಟಂಟಾಗಿ 100-150 ಕಡಿಮೆ ಆಗಿದ್ದು ನಾನು ನೋಡಿದ್ದೀನಿ, ತುಂಬ ಕೇಸಲ್ಲಿ ನೋಡಿದ್ದೀನಿ. ಹಾಗಾಗಿ ನೀವೆಲ್ಲ ನೋಡಿ ಕಂಪ್ಲೀಟಾಗಿ ಪ್ರತಿಯೊಂದು ಪಾಯಿಂಟ್ ನೀವು ಗಮನಿಸಿದಾಗ ಈ ಶುಗರ್ ಅನ್ನೋದು ಕಂಪ್ಲೀಟ್ಲಿ ಹೊಟ್ಟೆ ಮತ್ತು ಕರಳಿಗೆ ಸಂಬಂಧಪಟ್ಟಿದ್ದೆ. ಅದಕ್ಕೆ ಹಿಂದಿನವ್ರು ಹೇಳ್ತಿದ್ರು, ಹೊಟ್ಟೆ ಮತ್ತು ಕರಳನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಯಾವ ಕಾಯಿಲೆನೂ ಬರಲ್ಲ. ನೋಡಿ, ಇದು ಕಂಪ್ಲೀಟ್ಲಿ ನಿಮ್ಮ ಶುಗರ್ ಕಾಯಿಲೆ ಇತ್ತೀಚೆಗೆ ಬರ್ತಿರೋದು ಕಂಪ್ಲೀಟ್ಲಿ ಇಟ್ಸ್ ಬಿಲಾಂಗ್ಸ್ ಟು ಯುವರ್ ಗಟ್ ಹೆಲ್ತ್. ನಿಮ್ಮ ಹೊಟ್ಟೆ ಮತ್ತು ಕರಳನ್ನು ಕ್ಲೀನಾಗಿ ಇಲ್ಲದೆ ಇರೋದು, ಅಥವಾ ಅದನ್ನು ಕ್ಲೀನಾಗಿ ಇಟ್ಕೊಂಡೇ ಇರೋದು. ನೋಡಿ, ನಾವೇನು ಮಾಡ್ತೀವಿ ನೋಡಿ, ಒಂದು ವಾಹನ ತಗೊಳ್ತೀವಿ. ವಾಹನ 3 ತಿಂಗಳಿಗೆ ಹೋಗಿ ಸರ್ವಿಸ್ ಮಾಡಿಸ್ತೀವಿ. ಅದೊಂದು ಬೈಕ್ ತೊಗೊಂಡ್ರೆ 3 ತಿಂಗಳಿಗೆ ಹೋಗಿ ಸರ್ವಿಸ್ ಮಾಡಿಸಿ ಇಂಜಿನನ್ನು ಕ್ಲೀನಾಗಿ ಇಟ್ಕೊಳ್ತೀವಿ. ಅದೇ ಇಂಜಿನನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಗಾಡಿ ಎಷ್ಟು ಬೇಕಾದ್ರೂ ಓಡ್ತಾನೆ ಇರುತ್ತೆ. ಬಟ್ ನಮ್ಮ ದೇಹ ಎಲ್ಲಿ ಸರ್ವಿಸ್ ಮಾಡ್ತಾ ಇದೀವಿ? ನಮ್ಮ ಇಂಜಿನ್ ನಾವು ಸರಿಯಾಗಿ ಇಟ್ಕೊಳ್ತಾನೆ ಇಲ್ಲ. ನಮ್ಮ ಇಂಜಿನ್ ಸರಿಯಾಗಿ ಇಟ್ಕೋಬೇಕು. ಅದೇ ನಮ್ಮ ಇಂಜಿನ್ ಅಂದರೆ ಕರಳು ಮತ್ತು ಹೊಟ್ಟೆನೆ. ಅದನ್ನು ಆವಾಗ 3 ತಿಂಗಳಿಗೆ ಒಂದ್ಸರಿ ಲೂಸ್ ಮೋಷನ್ ತೊಗೊಂಡು ಹೊಟ್ಟೆ ಕ್ಲೀನ್ ಮಾಡಿ ಇಟ್ಕೊಂಡು, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಆಗದಿದ್ದಾಗ ನೋಡಿಕೊಂಡು, ಗ್ಯಾಸ್ಟ್ರಿಕ್ ಆಗ್ತಿದ್ದಾಗ ನೋಡಿಕೊಂಡ್ರೆ ನಿಮಗೆ ಈ ಸಕ್ಕರೆ ಕಾಯಿಲೆನೂ ಬರಲ್ಲ, ಈ ಥರ ಯಾವ ಕಾಯಿಲೆಗಳಿಗೂ ಬರೋದೇ ಇಲ್ಲ. ಇತ್ತೀಚೆಗೆ ಜಾಸ್ತಿ ಸಕ್ಕರೆ ಕಾಯಿಲೆ ಬರ್ತಾರೆ ಇದೇ ಕಾರಣದಿಂದಾಗೆ. ಬಟ್ ಸಿಂಪಲ್ ಚಿಕ್ಕ ತಪ್ಪುಗಳು ದೊಡ್ಡದಾಗಿ ಬರ್ತಾ ಇದೆ. ಅದಾಯ್ತಾ? ಮತ್ತೊಂದು ರೀತಿಯ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಕ್ ಇದೆ. ಅದು ನೀವು ತುಂಬ ಯೋಚನೆ ಮಾಡೋದು, ತುಂಬ ಸ್ಟ್ರೆಸ್ ಆಗೋದ್ರಿಂದ, ತುಂಬ ಯೋಚನೆ ಮಾಡೋದ್ರಿಂದ, ಅಥವಾ ತುಂಬ ಕೊರಗೋದ್ರಿಂದ, ಟೆನ್ಷನ್ ತೊಗೊಳೋದ್ರಿಂದ ಒಂದು ಡಯಾಬಿಟಿಕ್ ಇದೆ. ಇದು ಕೂಡ ಅನ್ಕಂಟ್ರೋಲ್ಡ್, ಅಂದರೆ ಕಂಟ್ರೋಲ್ಗೆ ಬರಲ್ಲ. ನೀವು ಎಷ್ಟೇ ಮೆಡಿಸಿನ್ ತೊಗೊಂಡ್ರು, ಎಷ್ಟೇ ಯೂನಿಟ್ ಇನ್ಸುಲಿನ್ ತೊಗೊಂಡ್ರು ಕಂಟ್ರೋಲಿಗೆ ಬರಲ್ಲ. ಇದಕ್ಕೆ ನೀವು ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಅದಕ್ಕೆ ವೇಸ್ಟ್. ಅದಕ್ಕೆ ನಿಮಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು, ಅಥವಾ ಟೆನ್ಷನ್ ಕಡ್ಕೊಬೇಕು, ಅಥವಾ ಯೋಚನೆ ಮಾಡೋದನ್ನ ಕಡಿಮೆ ಮಾಡ್ತಾ ಬಂದರೆ ಆಟೋಮೆಟಿಕ್ ಅದು ಕಡಿಮೆ ಆಗುತ್ತೆ. ಇಷ್ಟು ರೀತಿಯ ಆ ಒಂದು ಸಕ್ಕರೆ ಕಾಯಿಲೆನ ನಾವು ನೋಡಿದ್ದೀವಿ. ನಾವು ಅದ್ರ ಮೇಲೆ ರಿಸರ್ಚ್ ಮಾಡಿದ್ವಿ. ಪ್ರತಿ ಪೇಷಂಟ್ ಮೇಲೂ ನಾವು ರಿಸರ್ಚ್ ಮಾಡ್ಕೊತಾ ಬಂದಿದ್ದೀವಿ. ಯಾಕಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನನಗೊಂದು ಪೇಷಂಟ್ ಬರ್ತಾರೆ ಅಬ್ರಾಡಿಂದ, ಒಂದು 3 years ಬ್ಯಾಕು. ಅವ್ರ ಮಗಳು ಆಕ್ಸಿಜನ್ ಡಿಫಿಷಿಯನ್ಸಿ, ಅಂದರೆ ಸೆಲ್ಗಳಿಗೆ ಆಕ್ಸಿಜನ್ ಕೊರತೆ ಆಗ್ತಾ ಇರುತ್ತೆ. 79-80 ಏನೋ ಬರ್ತಾ ಇರುತ್ತೆ ಆಕ್ಸಿಜನ್ನು. ನಾನು ಕೇಳಿದೆ ಯಾಕೆ ಈ ಥರ ಆಗ್ತಾ ಇದೆ. ಅವ್ರು ಹೇಳೋದು, ನನ್ನ ಮಗಳಿಗೆ ಯಾವುದೋ ಸಮಸ್ಯೆ ಆದಾಗ ಪ್ಯಾನ್ಕ್ರಿಯಾಸನ್ನ ತೆಗೆದುಹಾಕ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಆಕ್ಸಿಜನ್ ಸಮಸ್ಯೆ ಆಗ್ತಾ ಇದೆ, ಏನಾದ್ರು ಸಮಸ್ಯೆ ಇದೆ. ಈಗ ಒಂದು ಆರ್ಗನ್ ತೆಗೆದಾಕಿದ ಮೇಲೆ ಅದರಿಂದ ಬಂದಂಥ ಸಮಸ್ಯೆಗೆ ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಅದು ನಾವು ಅದನ್ನು ರಿಕವರಿ ಮಾಡೋಕ್ಕಲ್ಲ. ಅಲ್ಲೊಂದು ಆರ್ಗನ್ ಇದ್ದಿದ್ರೆ ನಾವು ಟ್ರೈ ಮಾಡ್ಬೋದಿತ್ತು.
ಸೊ ಈಗ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಒಂದ್ಸರಿ ನಾವೆಲ್ಲ ಡಿಟಾಕ್ಸ್ ಮಾಡಿ, ಲಿವರ್ಲ ಡಿಟಾಕ್ಸ್ ಮಾಡಿ, ಬಟ್ ಅಂತ ಏನಂತ ಸಪೋರ್ಟ್ ಮಾಡಲಿಲ್ಲ. ನಾನು ಅವ್ರಿಗೆ ತಕ್ಷಣ ಕೇಳಿದೆ, ಪ್ಯಾನ್ಕ್ರಿಯಾಸ್ ತೆಗೆದಾಕಿದ್ದಾರಾ? ಹೌದು. ಶುಗರ್ ಎಷ್ಟಿದೆ ಹಾಗಾದ್ರೆ? ಶುಗರ್ ಏನು ಬರ್ತಾ ಇದೆ ಇವಾಗ? ಶುಗರ್ ಏನಿಲ್ಲ. ಎಷ್ಟು ವರ್ಷ ಆಯಿತು ಪ್ಯಾನ್ಕ್ರಿಯಾಸ್? 5 ವರ್ಷ ಆಯಿತು. ಪ್ಯಾನ್ಕ್ರಿಯಾಸ್ ತೆಗೆದಾಕ 5 ವರ್ಷ ಆದರೂ ಕೂಡ ಇನ್ನು ಶುಗರ್ ಬಂದಿಲ್ಲ. ಹಂಗಾರೆ ಇನ್ಸುಲಿನ್ ಯಾರು ಕೊಡ್ತಿದ್ದಾರೆ? ಆವಾಗಿಂದ ನಾನು ಇದ್ರ ಮೇಲೆ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಹಂಗಾರೆ ಪ್ಯಾನ್ಕ್ರಿಯಾಸ್ ತೆಗೆದಾಕಿದ್ರು ಕೂಡ ಶುಗರ್ ಬಂದಿಲ್ಲ, ಸಕ್ಕರೆ ಕಾಯಿಲೆ ಬಂದಿಲ್ಲ, ಡಯಾಬಿಟಿಕ್ ಬಂದಿಲ್ಲ ಅಂದರೆ ಇಲ್ಲಿ ಬೇರೆ ಎಲ್ಲಿ ಸಮಸ್ಯೆ? ಅವಾಗ ಸ್ಟಡಿ ಮಾಡ್ತಾನೆ ಗೊತ್ತಾಗಿದ್ದು ನಮಗೆ ಮ್ಯಾಕ್ಸಿಮಮ್ ಇವೆಲ್ಲ ನಮಗೆ ಗ್ಲೂಕೋಸ್ ಕೊಡೋದೇ ಕರಳು ಮತ್ತು ಕರಳೆ. ದೊಡ್ಡ ಕರಳು ಏನಿದೆ, ದೊಡ್ಡ ಕರಳಿಂದನೇ ಇವೆಲ್ಲ ನಮಗೆ ಪ್ರಾರಂಭ ಆಗೋದು. ಹಂಗೆ ದೊಡ್ಡ ಕರಳನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನಿಮ್ಮ ಶುಗರ್ ಕಾಯಿಲೆನ ಈಸಿಯಾಗಿ ಗುಣಪಡಿಸ್ಬೋದು. ಒಂದು ದೆನ್ನು ಇತ್ತೀಚೆಗೆ ಇನ್ನೊಂದು ಟ್ರೆಂಡ್ ನೋಡಿದ್ದೀನಿ. ಯಾವುದೇ ಕಾಯಿಲೆ ತಗೊಂಡೋಗಿ ಅದಕ್ಕೆ ಸಕ್ಕರೆ ಕಾಯಿಲೆಯನ್ನು ತಳಕ್ಕೆ ಹಾಕುವಂಥದ್ದು, ಶುಗರ್ ಡಯಾಬಿಟಿಕ್ನ ತಳಕ್ಕೆ ಹಾಕುವಂಥದ್ದು. ಕೈ ಎತ್ತಕ್ಕೆ ಬರ್ತಿಲ್ಲ, ಒಂದು ಕೈ ಎತ್ತಕ್ಕೆ ಬರ್ತಾ ಇಲ್ಲ. ಯಾಕೆ ಎತ್ತಕ್ಕೆ ಬರ್ತಾ ಇಲ್ಲ? ನಿಮಗೆ ಶುಗರ್ ಇದೆಯಮ್ಮ, ಅದಕ್ಕೆ ಎತ್ತಕ್ಕೆ ಬರ್ತದೆ. ಆ ಕಡೆ ಇನ್ನೊಂದು ಕೈಗೆ ಯಾಕೆ ಶುಗರ್ ಇಲ್ಲ? ನೋ ಆನ್ಸರ್. ಒಂದು ಕಾಲು ನಮ್ನೆಸ್ ಬರ್ತಾ ಇದೆ, ಇನ್ನೊಂದು ಕಾಲು ನಮ್ನೆಸ್ ಬರ್ತಾ ಇಲ್ಲ. ಒಂದು ಕಾಲು ಯಾಕೆ ನಮ್ನೆಸ್ ಬರ್ತಾ ಇದೆ? ನಿಮಗೆ ಡಯಾಬಿಟಿಸ್ ಇದೆಯಮ್ಮ, ಅದಕ್ಕೆ ನಮ್ನೆಸ್ ಬರ್ತದೆ. ಆ ಕಡೆ ಇನ್ನೊಂದು ಕಾಲಿಗೆ ಯಾಕೆ ಡಯಾಬಿಟಿಸ್ ಇಲ್ಲ? ನಾನು ಮಾತಾಡ್ತಿರೋ ಒಂದು ಸಾಮಾನ್ಯ ಜ್ಞಾನ. ಒಂದು 10ನೇ ಕ್ಲಾಸ್ ಫೇಲ್ ಆದನ್ನು ಕೂಡ ಯೋಚನೆ ಮಾಡಬೇಕಾಗಿರೋದು. ನೋಡಿ, ಇವೆಲ್ಲ ಬರ್ತಿರೋದು ವಾಯು ಇಂಬ್ಯಾಲೆನ್ಸ್ ಇಂದ, ಶುಗರ್ ಕೂಡ. ಸೊ ವಾಯು ಇಂಬ್ಯಾಲೆನ್ಸ್ ಇಂದ ಬರುವಂಥ ಪ್ರತಿ ಸಿಂಪ್ಟಮ್ಸನ್ನು ಶುಗರ್ ಇಂದನೇ ಅಂತ ಹೇಳೋಂಥ ಒಂದು ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ. ಸೊ ಎಲ್ಲ ನೋವುಗಳು, ನಮ್ನೆಸ್ಸು, ಇನ್ಫ್ಲಾಮೇಷನ್ಸ್ ಬರೋಂಥದ್ದು, ಜುಮ್ಗೊಟ್ಟಂಥದ್ದು, ಪ್ರತಿಯೊಂದು ಪೇಯ್ನ್ಗಳು, ಫ್ರೋಜನ್ ಶೋಲ್ಡರು, ಮೈಗ್ರೇನು, ಸ್ಪಾಂಡಿಲೈಟಿಸು, ಆರ್ಥರೈಟಿಸ್ ಅಂತ ಸಮಸ್ಯೆಗಳು, ಪ್ರತಿಯೊಂದು ಜಾಯಿಂಟ್ ಪೈನು, ಲಂಬರ್ ಪೈನು, ಸಯಾಂಟಿಕಾ, ಡಿಸ್ಕ್ ಬಲ್ಜು, ಪ್ರೊಲ್ಯಾಪ್ಸು, ಸ್ಲಿಪ್ ಡಿಸ್ಕು, ನೀ ಪೈನು, ಆ್ಯಂಕಲ್ ಪೈನು ಅಥವಾ ಕಾಫ್ ಮಸಲ್ ಪೈನು, ಎಲ್ಲ ಪ್ರತಿಯೊಂದು ಶೋಲ್ಡರ್ ಪೈನು, ವ್ರಿಸ್ಟ್ ಪೈನು, ಟೆನ್ನಿಸ್ ಎಲ್ಬೋ, ಪ್ರತಿಯೊಂದು ವಾಯು ಇಂಬ್ಯಾಲೆನ್ಸಿಂದ ಬರೋಂಥದ್ದು. ನಾನು ಇಷ್ಟೂ ಕಾಯಿಲೆನ ಆಲ್ಮೋಸ್ಟ್ 2 ಅಥವಾ 3 ನಮ್ಮ ಪ್ರಾಡಕ್ಟ್ ಇದಾವೆ ಅದನ್ನು ಕೊಡೋದ್ರಿಂದನೇ ರಿಕವರಿ ಮಾಡಿದ್ದೀನಿ. ರಿಕವರಿ ಮಾಡಿ ತೋರಿಸ್ತೀನಿ ಕೂಡ, ಯಾರು ಬಂದರೂ ಕೂಡ ನಾನು ಚಾಲೆಂಜ್ ಮಾಡ್ತೀನಿ ಸಿಂಪಲ್ ಆಗಿ. ಬಟ್ ಯಾವುದೇ ಒಂದು ಕಾಯಿಲೆನ ತಗೊಳ್ಳಿ, ಫಸ್ಟು ವೆರಿ ಇಂಪಾರ್ಟೆಂಟು ಪ್ರಾಪರ್ ಡಯಾಗ್ನೋಸ್. ಫಸ್ಟು ದೇಹನ ಸ್ಟಡಿ ಮಾಡಬೇಕಾಗತ್ತೆ. ಇವರ ದೇಹದಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿದೆ, ಯಾಕೆ ಬರ್ತಿದೆ, ಬರಬಾರ್ದಿತ್ತು ಯಾಕೆ ಬರ್ತಿದೆ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ ನಾವು ಪ್ರಾಪರಾಗಿ ಡಯಾಗ್ನೋಸ್ ಮಾಡಿದಾಗ ನಾವು ಚಿಕಿತ್ಸೆ ಕೂಡ ತುಂಬ ಈಸಿಯಾಗಿ ಕೊಡ್ಬೋದು. ನಾವು ಡಯಾಗ್ನೋಸನ್ನೇ ಎಡುವುದಾಗ ನಾವು ಕಂಪ್ಲೀಟ್ಲಿ ಚಿಕಿತ್ಸೆ ಕೂಡ ರಾಂಗ್ ಆಗೇ ಆಗುತ್ತೆ. ಡಯಾಗ್ನೋಸೇ ರಾಂಗ್ ಆದಾಗ ಚಿಕಿತ್ಸೆ ಕೂಡ ರಾಂಗ್ ಆಗುತ್ತೆ. ತುಂಬ ಈಸಿಯಾಗಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಮಾಡಿ. ನನ್ನ ಹತ್ರ ಇರೋ ಪೇಷಂಟ್ಗಳು ಬೇಕಾದ್ರೆ ಇರಲಿ, ನನ್ನ ಹತ್ರ ಯಾರೇ ಬರಲಿ, ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವ್ರಿಗೆ ಯಾವಾಗಲೂ 300 ಇರಲಿ, ನಿಮ್ಗೆ ಯಾವ ಸಿಂಪ್ಟಮ್ಸು ಬರಲ್ಲ, ಯಾವ ನಮ್ನೆಸ್ಸು ಬರಲ್ಲ, ಯಾವ ಜುಮ್ಗೊಟ್ಟೋದು ಬರೋದಿಲ್ಲ, ಯಾವ ಸಮಸ್ಯೆಗಳು ಬರಲ್ಲ. ರೀಡಿಂಗ್ ಇಂಪಾರ್ಟೆಂಟ್ ಅಲ್ಲ. ಇವತ್ತು ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ರೀಡಿಂಗ್ ಬಗ್ಗೆ ತಲೆ ಕೆಡಿಸ್ಕೊತಿದ್ದಾವೆ. ಅಯ್ಯೋ 200 ಬಂತು, ಅಯ್ಯೋ 300, ನೋ ನೀಡ್ ಟು ವರಿ, ಅವಶ್ಯಕತೆನೇ ಇಲ್ಲ, ಚಿಂತೆ ಮಾಡೋ ಅವಶ್ಯ. ಎಷ್ಟೇ ರೀಡಿಂಗ್ ಇಂಪಾರ್ಟೆಂಟ್ ಅಲ್ಲ, ವಾಟ್ ಸಿಂಪ್ಟಮ್ಸ್ ಯು ಆರ್ ಗೆಟ್ಟಿಂಗ್ ಅಂತ, ನಿಮಗೇನು ಸಿಂಪ್ಟಮ್ಸ್ ಬರ್ತಾ ಇದೆ ಅಂತೇಳಿ ರೀಡಿಂಗ್ ನೋಡಿಕೊಂಡು ಇನ್ಸುಲಿನ್ ಹಾಕೊಳೋದು, ಟ್ಯಾಬ್ಲೆಟ್ಸ್ ಪವರ್ ಜಾಸ್ತಿ ಮಾಡೋದು, ಇನ್ಸುಲಿನ್ ಡೋಸ್ ಜಾಸ್ತಿ ಮಾಡೋ ಏನು ನೆಸಿಟಿ ಇಲ್ಲವೇ ಇಲ್ಲ. ಈ ಸಕ್ಕರೆ ಕಾಯಿಲೆನ ತೀರಾ ದೇಹಕ್ಕಿದ್ರೂ ಪರವಾಗಿಲ್ಲ, ಮನಸ್ಸಿಗೆ ಹಚ್ಕೋಬೇಡಿ. ನೀವು ಮನಸ್ಸಿಗೆ ಹಚ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆ ಅನ್ನೋದು ಅಥವಾ ಡಯಾಬಿಟಿಕ್ ಅನ್ನೋದು ಒಂದು ಸಿಂಪಲ್ ಡಿಸೀಸು, ಸಿಂಪಲ್ ಲೈಫ್ ಸ್ಟೈಲ್ ಎರರ್ ಅಷ್ಟೇ. ಅದನ್ನು ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 3 ವಿಚಾರನ ಗಮನ ಇಟ್ಕೊಳ್ಳಿ. ಗ್ಯಾಸ್ಟ್ರಿಕ್ ಆಗಕ್ಕೆ ಬಿಡಬೇಡಿ, ಮಲಬದ್ಧತೆ ಆಗಕ್ಕೆ ಬಿಡಬೇಡಿ, ವಾಯು ಇಂಬ್ಯಾಲೆನ್ಸ್ ಇಂಡೈಜೆಷನ್ ಆಗಕ್ಕೆ ಬಿಡಬೇಡಿ. ನೀವು ಹೊಟ್ಟೆನ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳಿ, ಲೂಸ್ ಮೋಷನ್ ತೊಗೊಂಡು. ಲಿವರ್ನ 6 ತಿಂಗಳಿಗೊಂದ್ಸರಿ ಲಿವರ್ನ ಡಿಟಾಕ್ಸಿಫಿಕೇಷನ್ ಮಾಡ್ಕೊಳ್ಳಿ. ನಾವೆಲ್ ಡಿಸಾರ್ಡರ್ ಏನಾರು ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾಭಿ ಸಮಸ್ಯೆ ಏನಾರು ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇದಿಷ್ಟನ್ನ ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ 100% ಶುಗರ್ನ ಈಸಿಯಾಗಿ ನೀವು ಮನೆಯಲ್ಲೇ ಮ್ಯಾನೇಜ್ ಮಾಡ್ಬೋದು. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ನಿಮಗೆ ಬೇರೆ ಯಾವುದೇ ಸಿಂಪ್ಟಮ್ಸ್ ಇರಲಿ, ನಮ್ನೆಸ್ ಆಗಿರಲಿ, ಫ್ರೋಜನ್ ಶೋಲ್ಡರ್ ಆಗಿರಲಿ, ಟೆನ್ನಿಸ್ ಎಲ್ಬೋ ಆಗಿರಲಿ, ಇನ್ಫ್ಲಾಮೇಷನ್ ಆಗಿರಲಿ, ಏನೇ ಸಮಸ್ಯೆ ಇರಲಿ, ಶುಗರ್ನ ಕಡಿಮೆ ಮಾಡಲ್ದೇನೆ ಅದನ್ನು ಸರಿ ಮಾಡಿ ತೋರಿಸ್ತೀನಿ. ಅದಕ್ಕೂ ಆ ಶುಗರ್ಗೂ ಸಂಬಂಧನೇ ಇಲ್ಲ. ಬಟ್ ಇವಿಷ್ಟು ಸಿಂಪ್ಟಮ್ಸ್ ಬರೋದಕ್ಕೂ ಶುಗರ್ ಬರೋದಕ್ಕೂ ಕಾಜ್ ಒಂದೇ ಆಗಿರುತ್ತೆ. ಸೊ ಕಾಜೇ ಬೇರೆ,
ಸಿಂಪ್ಟಮ್ಸೇ ಬೇರೆ. ಶುಗರು ಆಲ್ಸೋ ಒಂದು ಸಿಂಪ್ಟಮ್ಸ್ ಅಷ್ಟೇ, ಕಾಜಿಂದ ಬರುವಂಥದ್ದು. ಇನ್ನೊಂದು ವಿಡಿಯೋದಲ್ಲಿ ಮತ್ತಷ್ಟು ಅದ್ಭುತ ಮಾಹಿತಿಯೊಂದಿಗೆ ಬರ್ತೀನಿ. ಧನ್ಯವಾದ, ನಮಸ್ಕಾರ.